ರಾಮನಗರದಲ್ಲಿ ಜಿಲ್ಲಾಧಿಕಾರಿ ವರ್ಸಸ್ ರೈತ ಸಂಘಟನೆಗಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಧಿಕಾರಿಯ ವಿರುದ್ಧ ರೈತ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಡಿಸಿ ಕಚೇರಿಯಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಆ ನಿಷೇಧಾಜ್ಞೆಯನ್ನು ವಾಪಸ್ ಪಡೀರಿ ಅಂತ ಬೃಹತ್ ಪ್ರತಿಭಟನೆಯನ್ನ ಕಂದಾಯ ಭವನದ ಆವರಣದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಹೋಗೋದ್ರ ಮೂಲಕ ಮಾಡಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಸಂಚಾರ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಅಡಿಗೆ ಮಾಡಿದ್ದಾರೆ ರೈತರು. ಮೊದಲು ಕೂಡ ಪ್ರತಿಭಟಿಸಿದ್ದೀವಿ. ಸರ್ಕಾರ ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀವಿ. ಜಿಲ್ಲಾಧಿಕಾರಿಗೂ ಕೂಡ ಎಲ್ಲರಿಗೂ ನಾವು ಮನೆಯವರೆಗೂ ಮಾಡೇ ಮಾಡ್ತೀವಿ. ಇಂಥ ಡಿಸಿನ 45 ವರ್ಷದಲ್ಲಿ ಎಷ್ಟೋ ಡಿಸಿಗಳು ನೋಡಿದ್ದೀವಿ. ಹಾಸನ ಜಿಲ್ಲೆ ಗೊತ್ತಲ್ಲ, ಹಾಸನ ಜಿಲ್ಲೆಯವರು ಯಾರು ಬಂದಿಲ್ಲ. 1983 ಇಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ, ಗೌರವಾಧ್ಯಕ್ಷರು ಸಂಘದ ಗೌರವಾಧ್ಯಕ್ಷ. ಗುಲ್ಬರ್ಗಾದಲ್ಲೂ ಪ್ರತಿಭಟನೆ ಸ್ಥಳಕ್ಕೆ ಬರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು 2018ರಲ್ಲಿ 19ರಲ್ಲಿ. ನಾನು ಮತ್ತು ಇವರು ಕೊಟ್ಟಾಗ ಅವ್ರಿಗೊಂದು ಮಾತು ಹೇಳಿದ್ರು 3 ದಿನಕ್ಕೆ ಸರಿಪಡಿಸಿ ನೀವು ಅವಕಾಶ ಮಾಡಿಕೊಡಿ ಸರ್. ನಮಗೆ ರೈತರಿಗೆ ರಾಮನಗರದಲ್ಲಿ ಜಿಲ್ಲಾಧಿಕಾರಿ ವರ್ಸಸ್ ರೈತ ಸಂಘಟನೆಗಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಧಿಕಾರಿಯ ವಿರುದ್ಧ ರೈತ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಡಿಸಿ ಕಚೇರಿಯಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಆ ನಿಷೇಧಾಜ್ಞೆಯನ್ನು ವಾಪಸ್ ಪಡೀರಿ ಅಂತ ಬೃಹತ್ ಪ್ರತಿಭಟನೆಯನ್ನ ಕಂದಾಯ ಭವನದ ಆವರಣದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಹೋಗೋದ್ರ ಮೂಲಕ ಮಾಡಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಸಂಚಾರ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಅಡಿಗೆ ಮಾಡಿದ್ದಾರೆ ರೈತರು. ಮೊದಲು ಕೂಡ ಪ್ರತಿಭಟಿಸಿದ್ದೀವಿ. ಸರ್ಕಾರ ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀವಿ. ಜಿಲ್ಲಾಧಿಕಾರಿಗೂ ಕೂಡ ಎಲ್ಲರಿಗೂ ನಾವು ಮನೆಯವರೆಗೂ ಮಾಡೇ ಮಾಡ್ತೀವಿ. ಇಂಥ ಡಿಸಿನ 45 ವರ್ಷದಲ್ಲಿ ಎಷ್ಟೋ ಡಿಸಿಗಳು ನೋಡಿದ್ದೀವಿ. ಹಾಸನ ಜಿಲ್ಲೆ ಗೊತ್ತಲ್ಲ, ಹಾಸನ ಜಿಲ್ಲೆಯವರು ಯಾರು ಬಂದಿಲ್ಲ. 1983 ಇಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ, ಗೌರವಾಧ್ಯಕ್ಷರು ಸಂಘದ ಗೌರವಾಧ್ಯಕ್ಷ. ಗುಲ್ಬರ್ಗಾದಲ್ಲೂ ಪ್ರತಿಭಟನೆ ಸ್ಥಳಕ್ಕೆ ಬರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು 2018ರಲ್ಲಿ 19ರಲ್ಲಿ. ನಾನು ಮತ್ತು ಇವರು ಕೊಟ್ಟಾಗ ಅವ್ರಿಗೊಂದು ಮಾತು ಹೇಳಿದ್ರು 3 ದಿನಕ್ಕೆ ಸರಿಪಡಿಸಿ ನೀವು ಅವಕಾಶ ಮಾಡಿಕೊಡಿ ಸರ್. ನಮಗೆ ರೈತರಿಗೆ ರಾಮನಗರದಲ್ಲಿ ಜಿಲ್ಲಾಧಿಕಾರಿ ವರ್ಸಸ್ ರೈತ ಸಂಘಟನೆಗಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಧಿಕಾರಿಯ ವಿರುದ್ಧ ರೈತ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಡಿಸಿ ಕಚೇರಿಯಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಆ ನಿಷೇಧಾಜ್ಞೆಯನ್ನು ವಾಪಸ್ ಪಡೀರಿ ಅಂತ ಬೃಹತ್ ಪ್ರತಿಭಟನೆಯನ್ನ ಕಂದಾಯ ಭವನದ ಆವರಣದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಹೋಗೋದ್ರ ಮೂಲಕ ಮಾಡಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಸಂಚಾರ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಅಡಿಗೆ ಮಾಡಿದ್ದಾರೆ ರೈತರು. ಮೊದಲು ಕೂಡ ಪ್ರತಿಭಟಿಸಿದ್ದೀವಿ. ಸರ್ಕಾರ ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀವಿ. ಜಿಲ್ಲಾಧಿಕಾರಿಗೂ ಕೂಡ ಎಲ್ಲರಿಗೂ ನಾವು ಮನೆಯವರೆಗೂ ಮಾಡೇ ಮಾಡ್ತೀವಿ. ಇಂಥ ಡಿಸಿನ 45 ವರ್ಷದಲ್ಲಿ ಎಷ್ಟೋ ಡಿಸಿಗಳು ನೋಡಿದ್ದೀವಿ. ಹಾಸನ ಜಿಲ್ಲೆ ಗೊತ್ತಲ್ಲ, ಹಾಸನ ಜಿಲ್ಲೆಯವರು ಯಾರು ಬಂದಿಲ್ಲ. 1983 ಇಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ, ಗೌರವಾಧ್ಯಕ್ಷರು ಸಂಘದ ಗೌರವಾಧ್ಯಕ್ಷ. ಗುಲ್ಬರ್ಗಾದಲ್ಲೂ ಪ್ರತಿಭಟನೆ ಸ್ಥಳಕ್ಕೆ ಬರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು 2018ರಲ್ಲಿ 19ರಲ್ಲಿ. ನಾನು ಮತ್ತು ಇವರು ಕೊಟ್ಟಾಗ ಅವ್ರಿಗೊಂದು ಮಾತು ಹೇಳಿದ್ರು 3 ದಿನಕ್ಕೆ ಸರಿಪಡಿಸಿ ನೀವು ಅವಕಾಶ ಮಾಡಿಕೊಡಿ ಸರ್. ನಮಗೆ ರೈತರಿಗೆ ರಾಮನಗರದ
ರಾಮನಗರದಲ್ಲಿ ಜಿಲ್ಲಾಧಿಕಾರಿ ವರ್ಸಸ್ ರೈತ ಸಂಘಟನೆಗಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಧಿಕಾರಿಯ ವಿರುದ್ಧ ರೈತ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಡಿಸಿ ಕಚೇರಿಯಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡೋದನ್ನ ನಿಷೇಧ ಮಾಡಲಾಗಿದೆ. ಆ ನಿಷೇಧಾಜ್ಞೆಯನ್ನು ವಾಪಸ್ ಪಡೀರಿ ಅಂತ ಬೃಹತ್ ಪ್ರತಿಭಟನೆಯನ್ನ ಕಂದಾಯ ಭವನದ ಆವರಣದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಹೋಗೋದ್ರ ಮೂಲಕ ಮಾಡಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಸಂಚಾರ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಅಡಿಗೆ ಮಾಡಿದ್ದಾರೆ ರೈತರು. ಮೊದಲು ಕೂಡ ಪ್ರತಿಭಟಿಸಿದ್ದೀವಿ. ಸರ್ಕಾರ ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀವಿ. ಜಿಲ್ಲಾಧಿಕಾರಿಗೂ ಕೂಡ ಎಲ್ಲರಿಗೂ ನಾವು ಮನೆಯವರು ಮಾಡೇ ಮಾಡ್ತೀವಿ. ಇಂಥ ಡಿಸಿನ 45 ವರ್ಷದಲ್ಲಿ ಎಷ್ಟೋ ಡಿಸಿಗಳು ನೋಡಿದ್ದೀವಿ. ಹಾಸನ ಜಿಲ್ಲೆ ಗೊತ್ತಲ್ಲ, ಹಾಸನ ಜಿಲ್ಲೆಯವರು ಯಾರು ಬಂದಿಲ್ಲ. 1983 ಇಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ, ಗೌರವಾಧ್ಯಕ್ಷರು ಸಂಘದ ಗೌರವಾಧ್ಯಕ್ಷರು. ಗುಲ್ಬರ್ಗಾದಲ್ಲೂ ಪ್ರತಿಭಟನೆ ಸ್ಥಳಕ್ಕೆ ಬರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು 2018ರಲ್ಲಿ 19ರಲ್ಲಿ. ನಾನು ಮತ್ತು ಇವರು ಕೊಟ್ಟಾಗ ಅವ್ರಿಗೊಂದು ಮಾತು ಹೇಳಿದ್ರು 3 ದಿನಕ್ಕೆ ಸರಿಪಡಿಸಿ ನೀವು ಅವಕಾಶ ಮಾಡಿಕೊಡಿ ಸರ್. ಮಾಡಬಾರ್ದು ಸಾಯ್ದು ಸಣ್ಣತನ ನಮಗೆ ರೈತರಿಗೆ ರಾಮನಗರದಲ್ಲಿ ಜಿಲ್ಲಾಧಿಕಾರಿ ವರ್ಸಸ್ ರೈತ ಸಂಘಟನೆಗಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಧಿಕಾರಿಯ ವಿರುದ್ಧ ರೈತ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಡಿಸಿ ಕಚೇರಿಯಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡೋದನ್ನ ನಿಷೇಧ ಮಾಡಲಾಗಿದೆ. ಆ ನಿಷೇಧಾಜ್ಞೆಯನ್ನು ವಾಪಸ್ ಪಡೀರಿ ಅಂತ ಬೃಹತ್ ಪ್ರತಿಭಟನೆಯನ್ನ ಕಂದಾಯ ಭವನದ ಆವರಣದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಹೋಗೋದ್ರ ಮೂಲಕ ಮಾಡಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಸಂಚಾರ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಅಡಿಗೆ ಮಾಡಿದ್ದಾರೆ ರೈತರು. ಮೊದಲು ಕೂಡ ಪ್ರತಿಭಟಿಸಿದ್ದೀವಿ. ಸರ್ಕಾರ ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀವಿ. ಜಿಲ್ಲಾಧಿಕಾರಿಗೂ ಕೂಡ ಎಲ್ಲರಿಗೂ ನಾವು ಮನೆಯವರು ಮಾಡೇ ಮಾಡ್ತೀವಿ. ಇಂಥ ಡಿಸಿನ 45 ವರ್ಷದಲ್ಲಿ ಎಷ್ಟೋ ಡಿಸಿಗಳು ನೋಡಿದ್ದೀವಿ. ಹಾಸನ ಜಿಲ್ಲೆ ಗೊತ್ತಲ್ಲ, ಹಾಸನ ಜಿಲ್ಲೆಯವರು ಯಾರು ಬಂದಿಲ್ಲ. 1983 ಇಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ, ಗೌರವಾಧ್ಯಕ್ಷರು ಸಂಘದ ಗೌರವಾಧ್ಯಕ್ಷರು. ಗುಲ್ಬರ್ಗಾದಲ್ಲೂ ಪ್ರತಿಭಟನೆ ಸ್ಥಳಕ್ಕೆ ಬರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು 2018ರಲ್ಲಿ 19ರಲ್ಲಿ. ನಾನು ಮತ್ತು ಇವರು ಕೊಟ್ಟಾಗ ಅವ್ರಿಗೊಂದು ಮಾತು ಹೇಳಿದ್ರು 3 ದಿನಕ್ಕೆ ಸರಿಪಡಿಸಿ ನೀವು ಅವಕಾಶ ಮಾಡಿಕೊಡಿ ಸರ್. ಮಾಡಬಾರ್ದು ಸಾಯ್ದು ಸಣ್ಣತನ ನಮಗೆ ರೈತರಿಗೆ